ಸಹೃದಯ ಸಜ್ಜನ ಸ್ನೇಹಿತರೆ, ಜೀವನ ಅನ್ನೋದು ಸೋಲು ಗೆಲುವಿನ ಆಟ. ಗೆದ್ದವನಿಗೆ ಸೋಲಬಾರದೆಂಬ ಭಯ ಇರುತ್ತದೆ, ಸೋತವನಿಗೆ ಗೆಲ್ಲಲೇಬೇಕೆಂಬ ಛಲವಿರುತ್ತದೆ. ಬದುಕಿನ ಕಷ್ಟ ಕೋಟಲೆಗಳನ್ನು ಯಾಕೆ ಬಂತು ಇದೆಲ್ಲ ನನ್ನ ಜೀವನದಲ್ಲಿ ಎಂದು ಪ್ರತಿಭಟಿಸುವುದಕ್ಕಿಂತ ಅವುಗಳ ವಿರುದ್ಧ ಹೋರಾಡಿದರೆ ಯಶಸ್ಸು ಖಂಡಿತ ದೊರೆಯುತ್ತದೆ. ನಾವು ಸರಿಯಾದ ಮಾರ್ಗದಲ್ಲಿ ಸಾಗಿದರೆ ಜೀವನವು ನಮಗೆ ಅರ್ಹವಾದ ಎಲ್ಲವನ್ನೂ ಕೂಡ ನೀಡುತ್ತದೆ. ಒಬ್ಬ ಯಶಸ್ವಿ ವ್ಯಕ್ತಿಯ ಹಿಂದೆ ಒಂದು ನೋವು ತುಂಬಿದ ಕಥೆ ಇರುತ್ತದೆ. ಹಾಗೆಯೇ ಪ್ರತಿ ನೋವಿನ ಕಥೆಗೂ ಒಂದು ಯಶಸ್ವಿ ಅಂತ್ಯವಿರುತ್ತದೆ. ಆದ್ದರಿಂದ ನೋವನ್ನು ಸ್ವೀಕರಿಸಿ ಯಶಸ್ಸಿನ ಕಡೆಗೆ ಹೆಜ್ಜೆ ಇಡೋಣ. ಯಾವ ಸಂಬಂಧವಾದರೂ ಸರಿ, ಅನಿವಾರ್ಯಕ್ಕೋ ಅಥವಾ ಒತ್ತಾಯಕ್ಕೋ ಉಳಿಸಿಕೊಳ್ಳಲು ಪ್ರಯತ್ನಿಸಬಾರದು. ಅದು ಹೆಚ್ಚು ಸಮಯ ನಮ್ಮ ಜೊತೆ ಉಳಿಯಲಾರದು. ಬದುಕಿನ ಎಲ್ಲ ಕಷ್ಟಗಳಿಗೂ ಎರಡು ಔಷಧಿಗಳಿವೆ, ಒಂದು ದುಡಿಮೆ, ಇನ್ನೊಂದು ತಾಳ್ಮೆ. ಪ್ರತಿಯೊಂದು ಕತ್ತಲೆ ಮನೆಗೂ ಬೆಳಕಿನ ದಾರಿಗಾಗಿ ಒಂದು ಕಿಟಕಿ ಇರುತ್ತದೆ. ಅದೇ ರೀತಿ ನಮ್ಮ ಕಷ್ಟದ ಜೀವನದಲ್ಲೂ ಸುಖಕ್ಕಾಗಿ ಒಂದು ದಾರಿ ಖಂಡಿತ ಇರುತ್ತದೆ. ಬದುಕಿನಲ್ಲಿ ಆಶಾವಾದಿಗಳಾಗೋಣ. ಆಶಾವಾದಿಗಳು ಮಾತ್ರ ಪ್ರತಿ ಕಷ್ಟದಲ್ಲೂ ಅವಕಾಶವನ್ನು ಕಂಡುಕೊಳ್ಳುತ್ತಾರೆ. ಪ್ರತಿ ವಿಷಯವನ್ನು ಪ್ರಾರಂಭಿಸಲು ನಾವು ಮಾತಾಡುವುದನ್ನು ಬಿಟ್ಟು ಪ್ರಯೋಗವನ್ನು ಮಾಡಲು ಆರಂಭಿಸಬೇಕು. ಒಬ್ಬರ ಸರಳ ಸ್ವಭಾವ ಅವರ ಬಲಹೀನತೆ ಅಲ್ಲ. ಪ್ರಪಂಚದಲ್ಲಿ ನೀರಿಗಿಂತ ಸರಳವಾದದ್ದು ಯಾವುದೂ ಇಲ್ಲ, ಆದರೆ ಅದರ ರಭಸಕ್ಕೆ ಎಲ್ಲವನ್ನ ಸೋಲಿಸುವ ಸಾಮರ್ಥ್ಯವಿದೆ. ಮನಸ್ಸೆಂಬ ನ್ಯಾಯಾಲಯದಲ್ಲಿ ಮನಸ್ಸಾಕ್ಷಿಯೇ ನ್ಯಾಯಾಧೀಶ. ಮನುಷ್ಯ ತನ್ನ ಜನ್ಮದಿಂದಲೇ ಒಳ್ಳೆಯವನು ಅಥವಾ ಕೆಟ್ಟವನು ಆಗಿರುವುದಿಲ್ಲ. ಅವನ ಜೀವನದಲ್ಲಿ ಆಗುವ ಏರಿಳಿತದಿಂದ ಅಥವಾ ಸಮಯದ ಪ್ರಭಾವದಿಂದ ಅವನು ಕೆಟ್ಟವನು ಅಥವಾ ಒಳ್ಳೆಯವನು ಅಂತ ಗುರುತಿಸಿಕೊಳ್ಳುತ್ತಾನೆ ಅಷ್ಟೇ. ಹಣ ಎನ್ನುವುದು ಮನುಷ್ಯನನ್ನು ಬದಲಾಯಿಸುವುದಿಲ್ಲ, ಮನುಷ್ಯನ ನಿಜ ಸ್ವರೂಪವನ್ನು ಹೊರಹಾಕುತ್ತದೆ. ಏನಂತೀರಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಮಸ್ಕಾರ.